ಕಷ್ಟಪಟ್ಟು ಸಾಧಿಸ್ತೀನಿ ಅಂತ ಕನಸನ್ನು ಕಾಣೋದು ಬಿಟ್ಟು ಶ್ರಮ ಪಡುತ್ತಿರು. ಬೆಟ್ಟದಷ್ಟು ಸಾಧಿಸಬಹುದು ಒಂದಿಷ್ಟು. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ. ಯಾಕಂದರೆ ಯಾರಿಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಬಹುದು ಸ್ನೇಹಿತರೆ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಏಳು ಬೀಳು ಸಾಮಾನ್ಯ ಸ್ನೇಹಿತರೆ. ಆದರೆ ನಮ್ಮ ಸಾಧನೆಗೆ ಏಳು ಬೀಳುಗಳೇ ಉತ್ತರವಲ್ಲ. ಯಾಕೆ ಅಂದರೆ ಈಗಿನ ಪ್ರಪಂಚದಲ್ಲಿ ಈಗಿರುವ ಮನುಷ್ಯರು ಇನ್ನು 10 ನಿಮಿಷದಲ್ಲಿ ಇಲ್ಲವಾಗಬಹುದು. ಆದ್ದರಿಂದ ಆಗಿದ್ದು ಆಗಲಿ ನಮ್ಮ ಹೆಜ್ಜೆಯನ್ನು ನಾವೇ ರೂಪಿಸಿಕೊಳ್ಳಬೇಕು ಮತ್ತು ನಮ್ಮ ಇತಿಹಾಸವನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ಹಾಗೆ ಸ್ನೇಹಿತರೆ, ಪ್ರತಿಯೊಂದು ಯಶಸ್ಸಿನ ಹಿಂದೆ ಸೋಲು ಅನ್ನೋದು ಖಂಡಿತ ಇರುತ್ತದೆ. ಆದರೂ ಕೂಡ ಸೋಲಬೇಡಿ, ಸೋಲನ್ನು ಒಪ್ಪಿಕೊಳ್ಳಬೇಡಿ. ಒಂದು ಯಶಸ್ಸು ನಿಮ್ಮದಾಗಬೇಕೆಂದರೆ ಮೊದಲು ನಿಮ್ಮನ್ನು ನೀವು ನಂಬಿ, ನಿಮ್ಮನ್ನು ನೀವು ಗೆಲ್ಲಿ, ಅನಂತರ ಜಗತ್ತು ನಿಮ್ಮ ಕಾಲ ಕೆಳಗಿರುತ್ತದೆ. ಒಂದು ಮಾತನ್ನು ತಿಳ್ಕೊಳ್ಳಿ ಸ್ನೇಹಿತರೆ, ಗೆಲ್ಲುವುದು ತಡವಾದರೂ ಪರವಾಗಿಲ್ಲ, ಆದರೆ ಒಮ್ಮೆ ಗೆದ್ದರೆ ಎದುರಾಳಿ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು. ಬದುಕಿನಲ್ಲಿ ಸಾಧನೆ ಮಾಡಬೇಕು ಅಂದರೆ ಋಣಾತ್ಮಕ ಆಲೋಚನೆಗಳಿಗೆ, ಸಲಹೆಗಳಿಗೆ ಮತ್ತು ಸಂಭಾಷಣೆಗಳಿಗೆ ಕಿಂಚಿತ್ತೂ ಬೆಲೆ ಕೊಡಬೇಡಿ. ದುಡಿ, ಮೈಮುರಿದು ದುಡಿ, ಹೆಚ್ಚಾಗಿ ದುಡಿ. ಆ ನನ್ನ ದುಡಿಮೆಯಲ್ಲಿ ಕ್ರಮವಿರಲಿ, ನಿಯಮವಿರಲಿ, ಗುರಿ ಇರಲಿ, ವಿವೇಚನೆ ಇರಲಿ, ದಕ್ಷತೆ ಇರಲಿ. ಯಾರೂ ಸೋಲು ಗೆಲುವುಗಳನ್ನು ಹುಟ್ಟುವಾಗಲೇ ಪಡೆಯುವುದಿಲ್ಲ. ನಮ್ಮ ಕೆಲಸಗಳು ಅವುಗಳನ್ನು ನಿರ್ಧರಿಸುತ್ತವೆ. ಪ್ರತಿ ಕೆಲಸದ ಹಿಂದೆ ಪ್ರಾಮಾಣಿಕ ಪರಿಶ್ರಮವಿರಬೇಕಷ್ಟೇ. ಸೋಲದೇ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ ಸ್ನೇಹಿತರೆ. ಬದುಕು ಅನ್ನೋದು ಒಂದು ಕ್ರಿಕೆಟ್ ಅಂಕಣ ಇದ್ದಂತೆ ಸ್ನೇಹಿತರೆ. ಸುತ್ತಲೂ ಇದ್ದವರು ನಮ್ಮವರಂತೆ ಕಂಡರೂ ಕೂಡ ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ ಅನ್ನೋದು ಸತ್ಯ ಸ್ನೇಹಿತರೆ.